ದಶ ದಿಕ್ಕುಗಳು ಕೂಡ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಜಗತ್ತಿನ ಯಾವ ಮೂಲೆಯಲ್ಲಿ ಕೇಳಿದ್ರೂ ಕೂಡ ಇಂಥವ್ರು ನನಗೆ ಗೊತ್ತು ಅಂತ ಸಾಧನೆ ಮಾಡೋ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಆತ್ಮೀಯರೇ, ಆ ಮಕ್ಕಳನ್ನು ಬೆಳೆಸಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಸ್ವಾಮಿ ವಿವೇಕಾನಂದರ ತಂದೆ ಮತ್ತು ತಾಯಿ ಒಮ್ಮೆ ಒಂದು ಸಾರೋಟ್ನಲ್ಲಿ ಕುದುರೆ ಗಾಡಿನಲ್ಲಿ ಬರಬೇಕಾದ್ರೆ ಚಿಕ್ಕ ಹುಡುಗ ವಿವೇಕಾನಂದರ ನರೇಂದ್ರನಾಥ ಕೇಳ್ತಾರೆ ಅವರಪ್ಪ, ನಿನಗೆ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಆಸೆ ಇದೆ ಅಂತ. ಅದಕ್ಕೆ ಪುಟ್ಟ ವಿವೇಕಾನಂದ ಹೇಳ್ತಾನೆ, ನಾನು ದೊಡ್ಡವನಾದ ಮೇಲೆ ಕುದುರೆ ಗಾಡಿಯನ್ನು ಓಡಿಸ್ತಕ್ಕಂಥ ಸಾರಥಿ ಆಗ್ತೇನೆ ಅಂತ ಹೇಳಿದ್ರು. ಅವರಪ್ಪ ನೋಡಿದ್ರೆ ಲಾಯರು, ಅವರಪ್ಪ ನೋಡಿದ್ರೆ ದೊಡ್ಡ ವ್ಯಕ್ತಿ. ನಗ್ತಾರೆ ಅವರಪ್ಪ, ಅಲ್ಲ ಕಣೋ, ನೀನು ಲಾಯರೋ ಜಡ್ಜೋ ದೊಡ್ಡ ವ್ಯಕ್ತಿನೂ ಆಗ್ತೀಯಾ ಅಂದರೆ ಆಫ್ಟರ್ ಆಲ್ ಕುದುರೆ ಗಾಡಿ ಓಡಿಸೋನ ಆಗ್ತೀಯಾ ಅಂತ ನಗ್ಬಿಡ್ತಾರೆ. ಆದರೆ ತಾಯಿ ನಗೋದಿಲ್ಲ. ನೆನಪಿರಲಿ, ತಾಯಿ ಮನೆಗೆ ಬಂದಮೇಲೆ ಪೂಜೆ ಮಾಡಬೇಕಾದ್ರೆ ನರೇಂದ್ರನಾಥನನ್ನ ವಿವೇಕಾನಂದರನ್ನ ಕರೆಸಿ ತೊಡಮೆಯಲ್ಲ ಪೂಜೆ ಮನೆಯಲ್ಲಿ ಕೂರಿಸ್ಕೊಂಡು, ನರೇನ್, ಇವತ್ತು ನಿನ್ನ ತಂದೆಗೆ ನೀನೊಂದು ಮಾತು ಹೇಳಿದೆ, ನಾನು ಬೆಳೆದು ದೊಡ್ಡವನಾದ ಮೇಲೆ ಕುದುರೆ ಗಾಡಿ ಓಡಿಸ್ತಕ್ಕಂಥ ಸಾರಥಿ ಆಗ್ತೇನೆ ಅಂತ ಹೇಳಿದಲ್ಲ, ಸಾರಥಿ ಆಗು. ಎಂಥ ಸಾರಥಿ ಆಗಬೇಕು ಅಂದರೆ, ಕೇವಲ 2 ಕುದುರೆಗಳಿರ್ತಕ್ಕಂಥ 4 ಚಕ್ರ ಇರ್ತಕ್ಕಂಥ ಗಾಡಿಯನ್ನು ಓಡಿಸ್ತಕ್ಕಂಥ ಸಾರಥಿ ಆಗಬೇಡ ಅಂತ ಹೇಳಿ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಶ್ರೀಕೃಷ್ಣ 2 ಪಡೆಗಳ ಮಧ್ಯದಲ್ಲಿ ಅರ್ಜುನನನ್ನ ರಥದಲ್ಲಿ ನಿಲ್ಲಿಸಿ ಭಗವದ್ಗೀತೆಯನ್ನು ಉಪದೇಶ ಮಾಡತಕ್ಕಂಥ ಚಿತ್ರಪಟವನ್ನು ತೋರಿಸಿ ಶ್ರೀಕೃಷ್ಣನನ್ನ ಬೆರಳು ಮಾಡಿ ತೋರಿಸಿ ಇಡೀ ದೇಶಕ್ಕೆ ಭಾರತಕ್ಕೆ ದಿಕ್ಕು ತೋರಿಸ್ತಕ್ಕಂಥ ಮಹಾನ್ ಸಾರಥಿಯಾಗುವಂತ ಆ ತಾಯಿ ಅವತ್ತು ಹೇಳಿದ ಮಾತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟ 7 ಲಕ್ಷ ಸ್ವಾತಂತ್ರ್ಯ ಯೋಧರಲ್ಲಿ 3-4 ಲಕ್ಷ ಸ್ವಾತಂತ್ರ್ಯ ಯೋಧರಿಗೆ ಸಾರಥಿಯಾದರೂ ಶ್ರೀ ಸ್ವಾಮಿ ವಿವೇಕಾನಂದರು. ತಾಯಿಯ ಆ ಒಂದು ಮಾತು ಎಷ್ಟು ಬದಲಾವಣೆಯಾಗುತ್ತೆ ಆಲೋಚನೆ ಮಾಡಿ. ಆತ್ಮೀಯರೇ, ನಾವಿವತ್ತೇನು ಮಾಡ್ತಿದ್ದೇವೆ ಅಂದರೆ, ವಸ್ತುಗಳನ್ನು ಪ್ರೀತಿಸ್ತಿದ್ದೇವೆ, ಮನುಷ್ಯರನ್ನ ಬೆಲೆ ಕಟ್ತಾ ಇದ್ದೇವೆ. ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೇವೆ, ಮನುಷ್ಯರನ್ನ ಬೆಲೆ ಕಟ್ತಾ ಇದ್ದೇವೆ. ಇದಕ್ಕೊಂದು ಘಟನೆಯನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಮಾಡ್ತಾನೆ. ಒಬ್ಬ ತಂದೆ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಕಾರ್ ತಗೊಂಡ. ಇದು ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ, ಅದಕ್ಕೆ ಹೇಳ್ತಿದ್ದೇನೆ. ಒಬ್ಬ ತಂದೆ ಚೆನ್ನಾಗಿ ಕಷ್ಟಪಟ್ಟು ದುಡ್ದು ಒಂದು ಒಳ್ಳೆ ಕಾರ್ ತಗೊಂಡ, ಮನೆ ಮುಂದೆ ನಿಲ್ಲಿಸಿದ್ದ. ಕಾರ್ ತಗೊಂಡು 4 ದಿನ ಆಗಿತ್ತು. ಪುಟ್ಟ ಮಗಳು, ಆ ಚಿಕ್ಕ ಮಗು ಹೋಗಿ ಕಲ್ಲು ತಗೊಂಡು, ಏನು ಗೊತ್ತಿಲ್ಲ ಅದಕ್ಕೆ, ಕಾರನ್ನು ಕೆರಿತಾ ಇದ್ಲು. ಏನು ಶಬ್ದ ಆಗ್ತಾ ಇದೆ ಅಂತ ನೋಡಿದ್ರೆ ಮಗಳು ಕಷ್ಟಪಟ್ಟು ತಗೊಂಡಿದ್ದ ಕಾರನ್ನ ಕಲ್ಲಲ್ಲಿ ಗೀಚ್ತಾ ಇದ್ದಾಳೆ. ಎಷ್ಟು ಕೋಪ ಬರಬೇಡ ತಂದೆಗೆ. ಏನ್ ಮಾಡ್ತಾ ಇದೀಯ ಮಗು ನೀನು ಅಂತ ಹೇಳಿ ಕೋಪದಲ್ಲಿ ಒಂದೇಟು ಒಡೆದ ರಭಸಕ್ಕೆ ಮಗು ನೆಲಕ್ಕೆ ಬಿದ್ದು ಆ ಒಂದು ಕಲ್ಲು ಕಣ್ಣಿಗೆ ಚುಚ್ಚಿ ಕಣ್ಣು ಹೊರಟೋಯ್ತು. ಆ ಮಗು ಮೂರ್ಛೆ ಬಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಕೋಪ ಇಳಿದ ಮೇಲೆ ನೋಡ್ದ, ಮಗು ಎದ್ದೇಳಲಿಲ್ಲ. ಕೊನೆಗೆ ನೋಡ್ತದೆ ಮಗು ಮೂರ್ಛೆ ತಪ್ಪಿದೆ. ಆ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡೋದಾಗ ಡಾಕ್ಟ್ರು ಒಳಗಡೆಯಿಂದ ಬಂದು ಹೇಳಿದ್ರು, ಸಾರಿ ಸರ್, ನಿಮ್ಮ ಮಗುವಿನ 2 ಕಣ್ಣುಗಳಿಗೆ ಕಲ್ಲು ಏಟು ಬಿದ್ದು ನಿಮ್ಮ ಮಗುವಿನ 2 ಕಣ್ಣುಗಳು ಹೋಗಿದ್ದಾವೆ. ತಂದೆ ದುಃಖದಿಂದ ತಾನು ಮಾಡಿದ ತಪ್ಪಿಗೆ ದುಃಖದಿಂದ ಬಂದು ಆಸ್ಪತ್ರೆಯ ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ದ. ಕಣ್ಣಲ್ಲಿ ನೀರು ತುಂಬಿತ್ತು. ಕಣ್ಣಲ್ಲಿ ನೀರು ತುಂಬಿರಬೇಕಾದ್ರೆ ತನ್ನ ಕಾರ್ನಲ್ಲಿ, ಮಗು ಗೀಚಿದ ಕಾರ್ನಲ್ಲಿ ಆ ಮಗುನ ತಂದೆ ಕರ್ಕೊಂಬಂದಿದ್ನೋ ಆ ಕಾರನ್ನ ನಿಲ್ಲಿಸಿದ್ದ. ಆ ಕಣ್ಣಿನ ಆ ಮಂಜಾದ ಕಣ್ಣಿಗೆ ಆ ಮಗು ಗೀಚಿದ ಗೆರೆಗಳು ಕಾಣ್ತು. ಹತ್ರ ಹೋಗಿ ನೋಡ್ತಾನೆ, ಆ ಮಗು ಕಲ್ಲಲ್ಲಿ ಗೀಚಿರ್ಲಿಲ್ಲ, ಆ ಕಲ್ಲಿನಲ್ಲಿ ಗೀಚ್ತಾ ಐ ಲವ್ ಡ್ಯಾಡ್ ಅಂತ ಬರೆದಿದ್ಲು. ಐ ಲವ್ ಡ್ಯಾಡ್ ಅಂತ, ನನ್ನ ಪ್ರೀತಿಯ ತಂದೆ ಅಂತ ಬರೆದಿದ್ಲು. ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರೋ ಆ ತಂದೆ ಹೊಡೆದು ಆ ಮಗುವಿನ ಕಣ್ಣನ್ನ ಹೋಗುವಂತೆ ಮಾಡ್ದ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಫೋನ್ಗಳಿಗಿರ್ಬೋದು, ವಸ್ತುಗಳಿಗಿರ್ಬೋದು ಬೆಲೆ ಕೊಡ್ತಾ ಇದ್ದೇವೆ. ಮನುಷ್ಯರಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ವಸ್ತುಗಳು ಒಡೆದೋದ್ರೆ ತಗೊಳ್ಬೋದು, ಮನುಷ್ಯರು ಒಮ್ಮೆ ಹೋದ್ರೆ ಮತ್ತೆ ಬರೋದಿಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಮನುಷ್ಯರಿಗೆ ಬೆಲೆ ಕೊಡಿ, ವಸ್ತುಗಳಿಗಲ್ಲ. ವಸ್ತುಗಳು ಹಾಳಾದ್ರೆ ವಸ್ತುಗಳನ್ನ ತಗೊಳ್ಬೋದು, ಅದೇ ಮನುಷ್ಯರು ಒಮ್ಮೆ ನಮ್ಮಿಂದ ದೂರವಾದ್ರೆ ಮನುಷ್ಯರನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಆತ್ಮೀಯರೇ, ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ಜಗತ್ತಿನಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಜನರ ಹಾಗೆ ನಿಮ್ಮ ಮಕ್ಕಳನ್ನು ಒಬ್ಬರನ್ನಾಗಿ ಮಾಡಬೇಡಿ. ಯಾಕೆ ಅಂದರೆ ಜಗತ್ತಿನ ಎಲ್ಲರೂ ಕೂಡ ಹುಟ್ಟೋದು 4 ಗೋಡೆಗಳ ಮಧ್ಯೆ, ಹಾಸ್ಪಿಟಲ್, ಬೆಳೆಯೋದು 4 ಗೋಡೆಗಳ ಮಧ್ಯೆ, ಮನೆ, ಓದೋದು 4 ಗೋಡೆಗಳ ಮಧ್ಯೆ, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ.
ಕೆಲಸ ಮಾಡೋದು 4 ಗೋಡೆಗಳ ಮಧ್ಯೆ ಆಫೀಸ್, ದುಡ್ಡು ದುಡಿಯೋದು 4 ಗೋಡೆಗಳ ಮಧ್ಯೆ ಕಾರ್ಯಾಲಯಗಳು, ಬ್ಯಾಂಕ್ ಎಕ್ಸೆಟ್ರಾ, ಕೊನೆಗೆ ಜೀವನ ಮಾಡೋದು 4 ಗೋಡೆಗಳ ಮಧ್ಯೆ ಮನೆ, ಎಲ್ಲ ಕೊನೆಯಲ್ಲಿ ಸಾಯೋದು 4 ಗೋಡೆಗಳ ಮಧ್ಯೆ. ಮತ್ತೆ ಎಲ್ಲಿಂದ ಹುಟ್ಟಿದ್ವೋ ಅಲ್ಲೇ ಹಾಸ್ಪಿಟಲ್. ಇವತ್ತು ಜಗತ್ತಿನ 90% ಜನ 4 ಗೋಡೆಗಳ ಮಧ್ಯೆನೆ ಹುಟ್ಟಿ 4 ಗೋಡೆಗಳ ಮಧ್ಯೆನೆ ಬೆಳೆದು 4 ಗೋಡೆಗಳ ಮಧ್ಯೆನೆ ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಈ ರೀತಿ ದಯವಿಟ್ಟು ಮಾಡಬೇಡಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕೊನೆ ಮಾತು ಹೇಳ್ತಾ ಇದ್ದೇನೆ, ಯಾವ ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿಯನ್ನ ಮಾಡಿದ್ದಾರೋ ಆ ತಂದೆ ತಾಯಿಗಳು ಇತಿಹಾಸದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಾರೋ ಅವರು ಶತಶತಮಾನಗಳು ಕಳೆದರೂ ಕೂಡ ಇತಿಹಾಸದಲ್ಲಿ ಅಚ್ಚಳಿಯದ ಹಾಗೆ ಉಳಿತಾರೆ. ಸ್ವಾಮಿ ವಿವೇಕಾನಂದ ಯಾರು ಅಂದ್ರೆ ಭುವನೇಶ್ವರಿ ದೇವಿ ಹಾಗೂ ವಿಶ್ವನಾಥ ದತ್ತ ಅವರಿಬ್ಬರ ಮಗ ಅಂತ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ನೆನಪಿಸ್ಕೊಂಡಾಗ ಅವರ ತಂದೆ ತಾಯಿ ಹೆಸರು ಫಸ್ಟ್ ಓದಿ ಆಮೇಲೆ ಅವರಕ್ಕೆ ಬರ್ತೇವೆ. ಅಬ್ದುಲ್ ಕಲಾಂ ಯಾರು ಅಂತ ಹೇಳಿದಾಗ ಮೊದಲು ಅವರ ತಂದೆ ತಾಯಿಯನ್ನ ಇಂಥವರ ಮಗ ಅಂತ ಹೇಳಿ ಅಬ್ದುಲ್ ಕಲಾಂ ಅವರನ್ನ ಹೇಳ್ತೇವೆ. ಶಿವಕುಮಾರ ಸ್ವಾಮೀಜಿ ಯಾರು ಅಂದ್ರೆ ಇಂಥವರ ಮಗ ಅಂತ ಹೇಳಿ ಹೆಸರಿಸ್ತೇವೆ. ಅದಕ್ಕೆ ನಾನು ಒತ್ತು ಹೇಳ್ತಾ ಇದ್ದೇನೆ, ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಯಾವ ತಂದೆ ತಾಯಿ ಮಕ್ಕಳಿಗೆ ಆಸ್ತಿಯನ್ನ ಮಾಡ್ತಾರೋ ಅಂತಹ ತಂದೆ ತಾಯಿಗಳು ಚರಿತ್ರೆಯಲ್ಲಿ ಕಣ್ಮರೆಯಾಗಿ ಹೋಗ್ತಾರೆ. ಆದರೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಾರೋ ಅಂತಹ ತಂದೆ ತಾಯಿಗಳು ಲಕ್ಷಾಂತರ ವರ್ಷಗಳು ಕಳೆದರೂ ಕೂಡ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯ ಚಂದ್ರರು ಹೇಗೆ ಶಾಶ್ವತವಾಗಿರ್ತಾರೋ ಹಾಗೆ ಆ ಪೇರೆಂಟ್ಸ್, ಆ ತಂದೆ ತಾಯಿಗಳು ಶಾಶ್ವತವಾಗಿರ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಎಲ್ರಿಗೂ ನಮಸ್ಕಾರ.